ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ವೈಶ್ಯೂಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡುವಂಥ ಮುಟ್ಕಿ ರೆಸಿಪಿನ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತೀನಿ ನೋಡ್ರಿ. ಈ ಮುಟ್ಕಿ ಅಂದರೆ ನಿಮಗೂ ಹೊಸದಾಗಿರ್ಬೋದು. ಇಲ್ಲಿ ನಾನು ತೋರಿಸ್ಕೊಡ್ತೀನಿ ನೋಡ್ರಿ ಮುಟ್ಕಿ ಅಂದರೆ ಯಾವ ಥರ ಮಾಡೋದಂತ. ಈಗ ನಾನು ಮೊದಲೇದಾಗಿ ಇಲ್ಲಿ ಸ್ವಲ್ಪ ಜೋಳದ ಹಿಟ್ಟಿನ ಸೋದಿಸ್ಕೊಂಡು ಸಾನಿಸ್ಕೊಂಡು ಅಂದರೆ ಜರಡಿ ಹಿಡ್ಕೊಂಡು ತೊಗೊಂಡೆ ನೋಡ್ರಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ಒಣ ಹಿಟ್ಟಿನ ರೊಟ್ಟಿಗೆ ಹಚ್ಚಾಕ ತೆಗೆದಿಟ್ಕೋತೀನಿ ಇದ್ರೊಳಗೆ. ಆಮ್ಯಾಗ ಈ ಥರ ಒಂದು ಹೋಲಾಗಿ ಮಾಡ್ಕೊಂಡು ತೊಗೋಬೇಕು. ನಾವು ಇದ್ರೊಳಗೆ ಜಿಗಿ ಹಾಕಬೇಕು. ಜಿಗಿ ಅಂದರೆ ನಾನು ನಿಮಗೆ ಹೇಳ್ತೀನಿ. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿ ಉಪ್ಪು ಹಾಕೋರಿ. ಈಗ ನೋಡ್ರಿ ಪೂರ್ತಿಯಾಗಿ ಕುದೀತಿರುವಂಥ ನೀರು ಇದ್ರೊಳಗೆ ಹಾಕ್ಕೋಬೇಕು. ಇದಕ್ಕೆ ನಾವು ಜಿಗಿ ಅಂತ ಕರಿತೀವಿ. ಜಿಗಿ ಯಾಕೆ ಹಾಕ್ಕೋಬೇಕು ಅಂತಂದ್ರೆ ರೊಟ್ಟಿ ಅನ್ನೋದು ನಮ್ಗೆ ನೀಟಾಗಿ ಬರಬೇಕು, ದಂಡಿ ಎಲ್ಲ ಸೀಳಬಾರ್ದು, ಅಂದ್ರೆ ಕ್ರ್ಯಾಕ್ ಆಗಬಾರ್ದು ಅಂತ ಈ ಥರ ಜಿಗಿ ಅಂತ ಹಾಕೊಂಡು ರೊಟ್ಟಿ ಮಾಡ್ಕೋಬೇಕಾಗತಿ. ಈಗ ನೋಡ್ರಿ ಈ ಥರ ಸ್ವಲ್ಪ ಸ್ಪೂನ್ ಸಹಾಯದಿಂದ ಈ ಥರ ಮಾಡ್ಕೋಬೇಕು, ಸುಡೋದಿರ್ತೈತಿ. ಇವಾಗ ನೋಡ್ರಿ ಈ ಥರ ಸ್ವಲ್ಪ ಅದು ಆರಿದ ಮ್ಯಾಗ ನಾವು ಇದಕ್ಕೆ ಸ್ವಲ್ಪನ ತಣ್ಣೀರು ಹಾಕಿಬಿಟ್ಟು ಈ ಹಿಟ್ಟಿನ ನೀಟಾಗಿ ಕಲಿಸ್ಕೊಂಡು ತಗೋಬೇಕು. ನಾವು ಎಷ್ಟು ನೀಟಾಗಿ ಹಿಟ್ಟಿನ ಕಲಿಸ್ಕೋತೀವಿ ನೋಡ್ರಿ, ಸ್ವಲ್ಪ ಇದು ಬಾರ್ ಹಾಕಿ ನಾವು ಹಿಟ್ಟು ನಾದ್ಕೊಂಡು ತಗೋಬೇಕು. ನಾದೋದಂದ್ರೆ ಕಲಿಸ್ಕೊಳ್ದು. ಇವಾಗ ನೋಡ್ರಿ ಈ ಥರ ನಾವು ಹಿಟ್ಟನ್ನ ನೀಟಾಗಿ ಕಲಿಸ್ಕೊಂಡಿದ್ದಾದ್ಮ್ಯಾಗ ಇದ್ರೊಳಗೆ ನಾನು 2 ಭಾಗಾಗಿ ಮಾಡ್ಕೊಂಡು ತಗೋತೀನಿ ನೋಡ್ರಿ. ಇದ್ರೊಳಗೆ ನಾನು ಕೇವಲ 2 ರೊಟ್ಟಿನ ಮಾಡಾಕತ್ತೀನಿ ಇಲ್ಲಿ. ಇದು ದಿಪ್ಪಾಗಿನೇ ಇರಬೇಕು ರೊಟ್ಟಿ, ನಮ್ಗೆ ತಿಳುವಾಗಿ ಮಾಡ್ಕೋಬಾರ್ದು. ಇವಾಗ ತೆಳಗಡೆ ಸ್ವಲ್ಪ ನಾನು ಒಣ ಹಿಟ್ಟು ಹಾಕೊಂಡ್ಬಿಟ್ಟು ಇದನ್ನ ರೊಟ್ಟಿನ ಬಡಿತೀನಿ ನೋಡ್ರಿ. ರೊಟ್ಟಿ ಬಡಿದೂ ಭಾಳ ಸಿಂಪಲ್ ಐತಿ. ಈಗ ನೋಡ್ರಿ ನಮ್ದು ಬಲಗೈದಿಂದ ಈ ಥರ ಮುಂದೆ ತಿರುಗಿಸ್ಕೋಬೇಕು, ಎಡಗೈನ ಈ ಥರ ಹಿಂದು ದಂಡಿಗೆ ಹಚ್ಕೋಬೇಕು. ಈ ಥರ ನಾವು ಮಾಡೋದ್ರಿಂದ ರೊಟ್ಟಿ ಅನ್ನೋದು ನೀಟಾಗಿ ಬರ್ತೈತಿ. ಫಸ್ಟ್ ಟೈಮ್ ರೊಟ್ಟಿ ಕಲಿಯೋರು ಇದ್ರಿ ಅಂದರೆ ಈ ಥರ ಮುಟ್ಕಿ ಮಾಡೋ ನೆಪದಿಂದ ನಿಮಗೆ ರೊಟ್ಟಿ ಬರ್ತಾವೆ. ಯಾಕಂದ್ರೆ ಸ್ವಲ್ಪ ಹಿಟ್ಟು ಜಾಸ್ತಿ ಹಿಡ್ದಿರ್ತೀವಿ, ನಮ್ಗೆ ಬೇಗ ರೊಟ್ಟಿ ಬಡಿಯೋಕೆ ಬರ್ತೈತಿ. ಹಾಗಾಗಿ ಈ ಥರ ನೀವು ಟ್ರೈ ಮಾಡಿರಿ. ಇವಾಗ ನಾನು ಹೆಂಚು ಮೊದಲ ಕಾಯಕ್ಕೆ ಇಟ್ಕೊಂಡಿದ್ದು ನೋಡ್ರಿ, ಕಾದೈತಿ. ಇವಾಗ ರೊಟ್ಟಿನ ಹೆಂಚು ಮ್ಯಾಗ ಹಾಕೊಂಡ್ಬಿಟ್ಟು ಒಂದು ಕಾಟನ್ ಅರ್ಬಿ ತೊಗೊಂಡು ಈ ಥರ ನೀರನ್ನ ಎಲ್ಲ ಕಡೆ ಹಚ್ಕೋರಿ. ಈ ಥರ ಸ್ವಲ್ಪ ಅದು ನೀರು ಆರಿದ ಮ್ಯಾಗ ನೀವು ಇದನ್ನು ಹೊಳ್ಳಿಸಿ ಹಾಕ್ಕೋಬೇಕು, ಅಂದರೆ ತಿರುಗಿಸಿ ಹಾಕ್ಕೋಬೇಕು. ಈಗ ನೋಡ್ರಿ ಸ್ವಲ್ಪ ಹೊತ್ತಿದು ಬೇಯ್ದಾದ್ಮ್ಯಾಗ ತಿರುಗಿಸಿ ಹಾಕಿದ ಮ್ಯಾಗ ಈ ಥರ ಒಂದು ಬಟ್ಟೆ ತೊಗೊಂಡ್ಬಿಟ್ಟು ಅದನ್ನು ನೀಟಾಗಿ ನಾವು ಎಲ್ಲ ಕಡೆ ಒತ್ತಿ ಬೇಯಿಸ್ಕೋಬೇಕು. ಈಗ ನೋಡ್ರಿ ರೊಟ್ಟಿ ಅನ್ನೋದು ನಮ್ಗೆ 2 ಕಡೆ ನೀಟಾಗಿ ಬೇಯ್ದಿರಬೇಕು, ಯಾಕಂದ್ರೆ ರೊಟ್ಟಿ ಅನ್ನೋದು ದಿಪ್ಪಿರ್ತೈತಿ. ಈಗ ನೋಡ್ರಿ ನಾನು ರೊಟ್ಟಿನ ತೆಗೆದು ತೊಗೋತೀನಿ. ಇವಾಗ ಮಾಡಿದ ಕೂಡಲೇ ರೊಟ್ಟಿ ಇದನ್ನು ಮುಟ್ಕಿ ಮಾಡಬೇಕು, ಆರಾಕ್ ಬಿಡಬೇಡ್ದು. ಇವಾಗ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ, ಅಡುಗೆ ಎಣ್ಣೆ. ಆಮ್ಯಾಗ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಖಾರದ ಪುಡಿ. ಇದು ನಮ್ಮದು ಉತ್ತರ ಕರ್ನಾಟಕ ಮಸಾಲೆ ಖಾರ ಐತೆ ನೋಡ್ರಿ. ಇಲ್ಲಿ ನೀವು ಎಣ್ಣೆ ಬದಲಾಗಿ ತುಪ್ಪನೂ ಯೂಸ್ ಮಾಡ್ಬೋದು. ಮೇನಾಗಿ ಇದಕ್ಕೆ ತುಪ್ಪ ಹಾಕಿನ ಮಾಡ್ಕೋಬೋದು. ಅಂದ್ರೆ ಮನೆ ಒಳಗೆ ಎಲ್ಲ ಟೈಮ್ದಾಗ ಎಲ್ಲರ ಮನ್ಯಾಗ ತುಪ್ಪ ಇರೋದಿಲ್ಲ ಅಂತ ಈ ಥರ ನಾನು ಎಣ್ಣೆ ಒಳಗೆ ಮಾಡಿ ತೋರ್ಸಕತ್ತೀನಿ ನೋಡ್ರಿ. ಭಾಳ ರುಚಿಯಾಗಿ ಬರ್ತೈತಿ ಮುಟ್ಕಿ ಅಂತಂದ್ರೆ ನೀವು ಟ್ರೈ ಮಾಡಿರಂಗಿಲ್ಲ. ಈ ಸಲ ಈ ಥರ ನೀವು ಮುಟ್ಕಿನ ಟ್ರೈ ಮಾಡಿ ನೋಡ್ರಿ, ಭಾಳ ಟೇಸ್ಟಿಯಾಗಿರ್ತೈತಿ. ನಿಮ್ಗೆ ಅಡುಗೆ ಮಾಡೋಕೆ ಬೇಜಾರಾಗಿತ್ತು, ಸಿಂಪಲ್ಲಾಗಿ ಪಟ್ನ ನಾವು ಏನಾರ ಮಾಡ್ಕೊಂಡು ತಿನ್ಬೇಕಂದಾಗ ಈ ಥರ ಮುಟ್ಕಿ ರೆಸಿಪಿನ ನೀವು ಟ್ರೈ ಮಾಡಿ ನೋಡ್ರಿ. ಭಾಳ ಈಸಿ ಐತಿ, ನಿಮ್ಗೆ ಇಷ್ಟ ನೋಕತಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ, ಲೈಕ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.